ಮತ್ತಷ್ಟು ಅಂಶಗಳನ್ನು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ಆಧಾರದ ಮೇಲೆ ಎಸ್ಪಿಪಿ ಅವರ ವಾದ ಆಗ್ತಾ ಇದೆ. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದನ್ನ ಉಲ್ಲೇಖ ಮಾಡ್ತಿದ್ದಾರೆ. ಪವಿತ್ರ ಖುದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ ಅನ್ನ ಕಳಿಸಿದ್ಲು. ನಿನ್ನ ನಂಬರ್ ಕಳಿಸುವಂತ ಸಂದೇಶ ಕಳಿಸಿದ್ದಾಳೆ ಪವಿತ್ರ ಗೌಡ. ಚಾರ್ಜ್ ಶೀಟ್ ಆಧಾರದ ಮೇಲೆ ಎಸ್ಪಿಪಿ ಅವರ ವಾದ ಮುಂದುವರಿತಾ ಇದೆ. ಫೆಬ್ರವರಿಯಲ್ಲೇ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ರು. ಪವಿತ್ರ ಖುದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ ಕಳಿಸಿದ್ಲು. ನಿನ್ನ ನಂಬರ್ ಕಳಿಸುವಂತ ಸಂದೇಶ ಕಳಿಸಿದ್ದಾಳೆ ಅನ್ನುವಂಥ ಅಂಶವನ್ನ ಎಸ್ಪಿಪಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇ ಈಗ ಪ್ರಮುಖವಾಗಿ ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಕಾರಣ ಟಿವಿ ನಾಗೇಶ್ವರ ಹೇಳೋ ಪ್ರಕಾರ ರೇಣುಕಾ ಸ್ವಾಮಿನೇ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ದಾರೆ. ಆದ್ರೆ ಕಿಡ್ನಾಪ್ ಮಾಡುವ ಉದ್ದೇಶ ಇರಲಿಲ್ಲ. ಸುಖ ಸುಮ್ಮನೆ ಅದನ್ನ ಕಿಡ್ನಾಪ್ ಅಂತ ಬಿಂಬಿಸಲಾಗ್ತಾ ಇದೆ. ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ. ಆದ್ರೂ ಕೊಲೆಯ ಆರೋಪವನ್ನ ಹೊರಿಸಲಾಗಿದೆ ದರ್ಶನ್ ಅವರ ಮೇಲೆ ಅನ್ನುವಂಥ ಅಂಶವನ್ನ ಸಿ.ವಿ. ನಾಗೇಶ್ವರು ಪ್ರಸ್ತಾಪ ಮಾಡಿದ್ರು. ಯಾಕೆ ಇದನ್ನ ಕಿಡ್ನಾಪ್ ಅಂತ ಹೇಳಬಾರ್ದು, ಯಾಕೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಬಾರ್ದು ಅನ್ನೋದನ್ನ ಮನದಟ್ಟು ಮಾಡೋದಕ್ಕೆ ಪ್ರಸನ್ನ ಕುಮಾರ್ ಅವರು ಈ ಅಂಶಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಪವಿತ್ರ ಗೌಡ ಕೂಡ ರೇಣುಕಾ ಸ್ವಾಮಿ ಅವರಿಗೆ ಮೆಸೇಜ್ ಮಾಡಿದ್ರು. ಅವರು ಕೂಡ ನಂಬರ್ ಕೇಳಿದ್ದಾರೆ ಅನ್ನುವಂಥ ಅಂಶವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಮತ್ತಷ್ಟು ಅಂಶಗಳನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ಆಧಾರದ ಮೇಲೆ ಎಸ್ಪಿಪಿ ಅವರ ವಾದ ಆಗ್ತಾ ಇದೆ. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದನ್ನ ಉಲ್ಲೇಖ ಮಾಡ್ತಿದ್ದಾರೆ. ಪವಿತ್ರ ಖುದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ ಅನ್ನ ಕಳಿಸಿದ್ಲು. ನಿನ್ನ ನಂಬರ್ ಕಳಿಸುವಂತ ಸಂದೇಶ ಕಳಿಸಿದ್ದಾಳೆ ಪವಿತ್ರ ಗೌಡ. ಚಾರ್ಜ್ ಶೀಟ್ ಆಧಾರದ ಮೇಲೆ ಎಸ್ಪಿಪಿ ಅವರ ವಾದ ಮುಂದುವರಿತಾ ಇದೆ. ಫೆಬ್ರವರಿಯಲ್ಲೇ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ರು. ಪವಿತ್ರ ಖುದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ ಕಳಿಸಿದ್ಲು. ನಿನ್ನ ನಂಬರ್ ಕಳಿಸುವಂತ ಸಂದೇಶ ಕಳಿಸಿದ್ದಾಳೆ ಅನ್ನುವಂಥ ಅಂಶವನ್ನ ಎಸ್ಪಿಪಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇ ಈಗ ಪ್ರಮುಖವಾಗಿ ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಕಾರಣ ಟಿವಿ ನಾಗೇಶ್ವರ ಹೇಳೋ ಪ್ರಕಾರ ರೇಣುಕಾ ಸ್ವಾಮಿನೇ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ದಾರೆ. ಆದ್ರೆ ಕಿಡ್ನಾಪ್ ಮಾಡುವ ಉದ್ದೇಶ ಇರಲಿಲ್ಲ. ಸುಖ ಸುಮ್ಮನೆ ಅದನ್ನ ಕಿಡ್ನಾಪ್ ಅಂತ ಬಿಂಬಿಸಲಾಗ್ತಾ ಇದೆ. ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ. ಆದ್ರೂ ಕೊಲೆಯ ಆರೋಪವನ್ನ ಹೊರಿಸಲಾಗಿದೆ ದರ್ಶನ್ ಅವರ ಮೇಲೆ ಅನ್ನುವಂಥ ಅಂಶವನ್ನ ಸಿ.ವಿ. ನಾಗೇಶ್ವರು ಪ್ರಸ್ತಾಪ ಮಾಡಿದ್ರು. ಯಾಕೆ ಇದನ್ನ ಕಿಡ್ನಾಪ್ ಅಂತ ಹೇಳಬಾರ್ದು, ಯಾಕೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಬಾರ್ದು ಅನ್ನೋದನ್ನ ಮನದಟ್ಟು ಮಾಡೋದಕ್ಕೆ ಪ್ರಸನ್ನ ಕುಮಾರ್ ಅವರು ಈ ಅಂಶಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಪವಿತ್ರ ಗೌಡ ಕೂಡ ರೇಣುಕಾ ಸ್ವಾಮಿ ಅವರಿಗೆ ಮೆಸೇಜ್ ಮಾಡಿದ್ರು. ಅವರು ಕೂಡ ನಂಬರ್ ಕೇಳಿದ್ದಾರೆ ಅನ್ನುವಂಥ ಅಂಶವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಮತ್ತಷ್ಟು ಅಂಶಗಳನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ಆಧಾರದ ಮೇಲೆ ಎಸ್ಪಿಪಿ ಅವರ ವಾದ ಆಗ್ತಾ ಇದೆ. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದನ್ನ ಉಲ್ಲೇಖ ಮಾಡ್ತಿದ್ದಾರೆ. ಪವಿತ್ರ ಖುದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ ಅನ್ನ ಕಳಿಸಿದ್ಲು. ನಿನ್ನ ನಂಬರ್ ಕಳಿಸುವಂತ ಸಂದೇಶ ಕಳಿಸಿದ್ದಾಳೆ ಪವಿತ್ರ ಗೌಡ. ಚಾರ್ಜ್ ಶೀಟ್ ಆಧಾರದ ಮೇಲೆ ಎಸ್ಪಿಪಿ ಅವರ ವಾದ ಮುಂದುವರಿತಾ ಇದೆ. ಫೆಬ್ರವರಿಯಲ್ಲೇ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ರು. ಪವಿತ್ರ ಖುದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ ಕಳಿಸಿದ್ಲು. ನಿನ್ನ ನಂಬರ್ ಕಳಿಸುವಂತ ಸಂದೇಶ ಕಳಿಸಿದ್ದಾಳೆ ಅನ್ನುವಂಥ ಅಂಶವನ್ನ ಎಸ್ಪಿಪಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇ ಈಗ ಪ್ರಮುಖವಾಗಿ ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಕಾರಣ ಟಿ.ವಿ. ನಾಗೇಶ್ವರ ಹೇಳೋ ಪ್ರಕಾರ ರೇಣುಕಾ ಸ್ವಾಮಿನೇ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ದಾರೆ. ಆದ್ರೆ ಕಿಡ್ನಾಪ್ ಮಾಡುವ ಉದ್ದೇಶ ಇರಲಿಲ್ಲ. ಸುಖ ಸುಮ್ಮನೆ ಅದನ್ನ ಕಿಡ್ನಾಪ್ ಅಂತ ಬಿಂಬಿಸಲಾಗ್ತಾ ಇದೆ. ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ. ಆದ್ರೂ ಕೊಲೆಯ ಆರೋಪವನ್ನ ಹೊರಿಸಲಾಗಿದೆ ದರ್ಶನ್ ಅವರ ಮೇಲೆ ಅನ್ನುವಂಥ ಅಂಶವನ್ನ ಸಿ.ವಿ. ನಾಗೇಶ್ವರು ಪ್ರಸ್ತಾಪ ಮಾಡಿದ್ರು. ಯಾಕೆ ಇದನ್ನ ಕಿಡ್ನಾಪ್ ಅಂತ ಹೇಳಬಾರ್ದು, ಯಾಕೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಬಾರ್ದು ಅನ್ನೋದನ್ನ ಮನದಟ್ಟು ಮಾಡೋದಕ್ಕೆ ಪ್ರಸನ್ನ ಕುಮಾರ್ ಅವರು ಈ ಅಂಶಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಪವಿತ್ರ ಗೌಡ ಕೂಡ ರೇಣುಕಾ ಸ್ವಾಮಿ ಅವರಿಗೆ ಮೆಸೇಜ್ ಮಾಡಿದ್ರು. ಅವರು ಕೂಡ ನಂಬರ್ ಕೇಳಿದ್ದಾರೆ ಅನ್ನುವಂಥ ಅಂಶವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಮತ್ತಷ್ಟು ಅಂಶಗಳನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ಆಧಾರದ ಮೇಲೆ ಎಸ್ಪಿಪಿ ಅವರ ವಾದ ಆಗ್ತಾ ಇದೆ. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದನ್ನ ಉಲ್ಲೇಖ ಮಾಡ್ತಿದ್ದಾರೆ. ಪವಿತ್ರ ಖುದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ ಅನ್ನ ಕಳಿಸಿದ್ಲು. ನಿನ್ನ ನಂಬರ್ ಕಳಿಸುವಂತ ಸಂದೇಶ ಕಳಿಸಿದ್ದಾಳೆ ಪವಿತ್ರ ಗೌಡ. ಚಾರ್ಜ್ ಶೀಟ್ ಆಧಾರದ ಮೇಲೆ ಎಸ್ಪಿಪಿ ಅವರ ವಾದ ಮುಂದುವರಿತಾ ಇದೆ. ಫೆಬ್ರವರಿಯಲ್ಲೇ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ರು.
ಪವಿತ್ರ ಖುದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ ಕಳಿಸಿದ್ಲು, ನಿನ್ನ ನಂಬರ್ ಕಳಿಸು ಅಂತ ಸಂದೇಶ ಕಳಿಸಿದ್ದಾಳೆ ಅನ್ನುವಂಥ ಅಂಶವನ್ನ SPP ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇ ಈಗ ಪ್ರಮುಖವಾಗಿ ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಕಾರಣ TV ನಾಗೇಶ್ವರ ಹೇಳೋ ಪ್ರಕಾರ ರೇಣುಕಾ ಸ್ವಾಮಿನೇ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ದಾರೆ. ಆದ್ರೆ ಕಿಡ್ನಾಪ್ ಮಾಡುವ ಉದ್ದೇಶ ಇರಲಿಲ್ಲ, ಸುಖ ಸುಮ್ಮನೆ ಅದನ್ನ ಕಿಡ್ನಾಪ್ ಅಂತ ಬಿಂಬಿಸಲಾಗ್ತಾ ಇದೆ. ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ, ಆದ್ರೂ ಕೊಲೆಯ ಆರೋಪವನ್ನ ಹೊರಿಸಲಾಗಿದೆ ದರ್ಶನ್ ಅವರ ಮೇಲೆ ಅನ್ನುವಂಥ ಅಂಶವನ್ನ CV ನಾಗೇಶ್ವರು ಪ್ರಸ್ತಾಪ ಮಾಡಿದ್ರು. ಯಾಕಿದನ್ನ ಕಿಡ್ನಾಪ್ ಅಂತ ಹೇಳಬಾರ್ದು, ಯಾಕೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಬಾರ್ದು ಅನ್ನೋದನ್ನ ಮನದಟ್ಟು ಮಾಡೋದಕ್ಕೆ ಪ್ರಸನ್ನ ಕುಮಾರ್ ಅವರು ಈ ಅಂಶಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಪವಿತ್ರ ಗೌಡ ಕೂಡ ರೇಣುಕಾ ಸ್ವಾಮಿ ಅವರಿಗೆ ಮೆಸೇಜ್ ಮಾಡಿದ್ರು, ಅವರು ಕೂಡ ನಂಬರ್ ಕೇಳಿದ್ದಾರೆ ಅನ್ನುವಂಥ ಅಂಶವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಮತ್ತಷ್ಟು ಅಂಶಗಳನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ಆಧಾರದ ಮೇಲೆ SPP ಅವರ ವಾದ ಆಗ್ತಾ ಇದೆ. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದನ್ನ ಉಲ್ಲೇಖ ಮಾಡ್ತಿದ್ದಾರೆ. ಪವಿತ್ರ ಖುದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ ಅನ್ನ ಕಳಿಸಿದ್ಲು, ನಿನ್ನ ನಂಬರ್ ಕಳಿಸುವಂತ ಸಂದೇಶ ಕಳಿಸಿದ್ದಾಳೆ ಪವಿತ್ರ ಗೌಡ. ಚಾರ್ಜ್ ಶೀಟ್ ಆಧಾರದ ಮೇಲೆ SPP ಅವರ ವಾದ ಮುಂದುವರಿತಾ ಇದೆ. ಫೆಬ್ರವರಿಯಲ್ಲೇ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ರು, ಪವಿತ್ರ ಖುದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ ಕಳಿಸಿದ್ಲು, ನಿನ್ನ ನಂಬರ್ ಕಳಿಸುವಂತ ಸಂದೇಶ ಕಳಿಸಿದ್ದಾಳೆ ಅನ್ನುವಂಥ ಅಂಶವನ್ನ SPP ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇ ಈಗ ಪ್ರಮುಖವಾಗಿ ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಕಾರಣ TV ನಾಗೇಶ್ವರ ಹೇಳೋ ಪ್ರಕಾರ ರೇಣುಕಾ ಸ್ವಾಮಿನೇ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ದಾರೆ. ಆದ್ರೆ ಕಿಡ್ನಾಪ್ ಮಾಡುವ ಉದ್ದೇಶ ಇರಲಿಲ್ಲ, ಸುಖ ಸುಮ್ಮನೆ ಅದನ್ನ ಕಿಡ್ನಾಪ್ ಅಂತ ಬಿಂಬಿಸಲಾಗ್ತಾ ಇದೆ. ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ, ಆದ್ರೂ ಕೊಲೆಯ ಆರೋಪವನ್ನ ಹೊರಿಸಲಾಗಿದೆ ದರ್ಶನ್ ಅವರ ಮೇಲೆ ಅನ್ನುವಂಥ ಅಂಶವನ್ನ CV ನಾಗೇಶ್ವರು ಪ್ರಸ್ತಾಪ ಮಾಡಿದ್ರು. ಯಾಕಿದನ್ನ ಕಿಡ್ನಾಪ್ ಅಂತ ಹೇಳಬಾರ್ದು, ಯಾಕೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಬಾರ್ದು ಅನ್ನೋದನ್ನ ಮನದಟ್ಟು ಮಾಡೋದಕ್ಕೆ ಪ್ರಸನ್ನ ಕುಮಾರ್ ಅವರು ಈ ಅಂಶಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಪವಿತ್ರ ಗೌಡ ಕೂಡ ರೇಣುಕಾ ಸ್ವಾಮಿ ಅವರಿಗೆ ಮೆಸೇಜ್ ಮಾಡಿದ್ರು, ಅವರು ಕೂಡ ನಂಬರ್ ಕೇಳಿದ್ದಾರೆ ಅನ್ನುವಂಥ ಅಂಶವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಮತ್ತಷ್ಟು ಅಂಶಗಳನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ಆಧಾರದ ಮೇಲೆ SPP ಅವರ ವಾದ ಆಗ್ತಾ ಇದೆ. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದನ್ನ ಉಲ್ಲೇಖ ಮಾಡ್ತಿದ್ದಾರೆ. ಪವಿತ್ರ ಖುದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ ಅನ್ನ ಕಳಿಸಿದ್ಲು, ನಿನ್ನ ನಂಬರ್ ಕಳಿಸುವಂತ ಸಂದೇಶ ಕಳಿಸಿದ್ದಾಳೆ ಪವಿತ್ರ ಗೌಡ. ಚಾರ್ಜ್ ಶೀಟ್ ಆಧಾರದ ಮೇಲೆ SPP ಅವರ ವಾದ ಮುಂದುವರಿತಾ ಇದೆ. ಫೆಬ್ರವರಿಯಲ್ಲೇ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ರು, ಪವಿತ್ರ ಖುದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ ಕಳಿಸಿದ್ಲು, ನಿನ್ನ ನಂಬರ್ ಕಳಿಸುವಂತ ಸಂದೇಶ ಕಳಿಸಿದ್ದಾಳೆ ಅನ್ನುವಂಥ ಅಂಶವನ್ನ SPP ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇ ಈಗ ಪ್ರಮುಖವಾಗಿ ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಕಾರಣ TV ನಾಗೇಶ್ವರ ಹೇಳೋ ಪ್ರಕಾರ ರೇಣುಕಾ ಸ್ವಾಮಿನೇ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ದಾರೆ. ಆದ್ರೆ ಕಿಡ್ನಾಪ್ ಮಾಡುವ ಉದ್ದೇಶ ಇರಲಿಲ್ಲ, ಸುಖ ಸುಮ್ಮನೆ ಅದನ್ನ ಕಿಡ್ನಾಪ್ ಅಂತ ಬಿಂಬಿಸಲಾಗ್ತಾ ಇದೆ. ಕೊಲೆ